ವಿಶ್ವದ ಎಲ್ಲ ಹೂಮನಸ್ಸಿನ ಕನ್ನಡಿಗರಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ. ನಮ್ಮ ಪ್ರೀತಿಯ ಅನುಪಮ ಮೇಡಮ್ ಇಲ್ಲಿ ಬಂದಿದ್ದಾರೆ. ನಾವು ಅವ್ರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ. ಇವತ್ತು ಅವರ ಜೊತೆ ನನಗೆ ಮುಖ್ಯವಾಗಿ ನಮ್ಮ ಚಾನಲ್ಗೆ ಬೇಕಾಗಿರೋದು ಅನುಪಮ ಮೇಡಮ್ ಅವರ ಸಾಹಿತ್ಯದ ಬಗ್ಗೆ ಎಲ್ಲರಿಗೂ ಗೊತ್ತು. ಬಟ್ ಅವರ ವ್ಯಕ್ತಿತ್ವದ ಅನಾವರಣ ಎಲ್ಲೂ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದನ್ನು ಹೇಳೋದೇ ಇಲ್ಲ, ಮುಚ್ಚಿಡ್ತಾರೆ. ಅವರ ವ್ಯಕ್ತಿತ್ವದ ಅನಾವರಣನೇ ನನಗೆ ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅನುಪಮ, ನಮ್ಮ ಈ ಅಮೋಘಂ ಚಾನಲ್ಗೆ ಸ್ವಾಗತ. ಅವ್ರು ಕಂಡೀಷನ್ ಹಾಕಿದ್ದಾರೆ, ಮೇಡಮ್ ಅನ್ಬೇಡ ಅಂತ. ಸೊ ಅನುಪಮ ಅಂತ ಕರಿತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನಿಮಗೆ, ನೀವು ಒಬ್ಬ ಡಾಕ್ಟ್ರ್ ಆಗಿದ್ದೀರಾ, ಸಾಹಿತಿ ಆಗಿದ್ದೀರಾ, ಹೋರಾಟಗಾರ್ತಿ ಆಗಿದ್ದೀರಾ, ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇದ್ದೀರಾ, ತುಂಬ ದಾನ ಧರ್ಮ ಮಾಡ್ತೀರಾ, ಅದನ್ನು ಹೇಳಲ್ಲ, ಮತ್ತು ಶಿಬಿರಗಳನ್ನು ನಡೆಸ್ತೀರಾ. ಇಷ್ಟೆಲ್ಲ ಕೆಲಸಗಳನ್ನು ಒಂದು ರೀತಿ ಅವಿರತವಾಗಿ ಅನ್ನೋ ಹಾಗೆ ಹೇಗೆ ಮಾಡ್ತೀರಾ? ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ? 24 ಗಂಟೆ ನಿಮಗೂ ಇರೋದು, ಹೇಗೆ ಮಾಡ್ತೀರಾ? ಈ ಪ್ರಶ್ನೆನ ತುಂಬ ಜನ ಕೇಳ್ತಾ ಇರ್ತಾರೆ ನನಗೆ ಅವಾಗಿವಾಗ. 24 ಗಂಟೆ ಅಷ್ಟೇ ಅಲ್ಲ ಕಣ್ರಿ ಇರೋದು, 24 ಗಂಟೆ, 24 × 60 ನಿಮಿಷ, 24 × 60 × 60 ಸೆಕೆಂಡು, ಎಷ್ಟಾಯಿತು? ಸಿಕ್ಕಾಪಟ್ಟೆ ಆಗೋಯ್ತು. ಸೊ ಈ 24 ಗಂಟೆ ಟೈಮನ್ನು ನಾವು ಹೆಂಗೆ ಬೇಕೋ ಹಾಗೆ, ಅಂದರೆ ತುಂಬ ಆರ್ಗನೈಸ್ಡಾಗಿ ನಾನು ಕಳಿತೀನಿ ಅಂತ ಕಾಣುತ್ತೆ. ಆರ್ಗನೈಸ್ಡ್ ಅಂದರೆ ನಾನು ಸ್ವಲ್ಪ ಯೋಜಿತವಾಗಿ ಮುಂಚೆನೇ ಇವತ್ತು ಇದು, ಇದಾದಮೇಲೆ ಇದು, ಇದಾದಮೇಲೆ ಇದು, ಈ ಥರ ಯೋಜಿತವಾಗಿ ಕಳೆಯೋದ್ರಿಂದ ಬಹುಶಃ ನನಗೆ ಸಮಯ ಸಿಗುತ್ತೆ. ಮತ್ತು ಯಾವುದೋ ಒಂದನ್ನು ಬರೀ ಪೇಷಂಟ್ ನೋಡ್ತಾ ಕೂರೋದಿದೆಯಲ್ಲ, ಅದು ಕಂಟಿನ್ಯೂಸ್ ಮಾಡಿದರೆ ಅದು ಸಹ ಬೋರ್ ಬರ್ಬೋದು. ಹಾಗೆ ಒಂದೇ ಸಮ ಪುಸ್ತಕಗಳನ್ನು ಓದ್ತಾ ಕೂತ್ಕೊಂಡ್ರೆ ಅದು ಸಹ ಬೋರ್ ಬರ್ಬೋದು. ಅಥವಾ ಬರೀ ಅಡುಗೆ ಕೆಲಸ ಮಾಡ್ತಾಯಿದ್ರೆ ಏನಪ್ಪ ಅಡುಗೆ ಮನೆಗೆ ಸೀಮಿತ ಆಗಿಬಿಟ್ನಲ್ಲ ನಾನು ಅಂತಲೂ ಅನ್ನಿಸ್ಬೋದು. ಅಥವಾ ಬರೀ ಹೋರಾಟ, ಬರವಣಿಗೆ, ಭಾಷಣ ಅಂತ ಮಾಡಿದರೆ ಬಹಿರಂಗದಲ್ಲಿ ಕಳೆದು ಹೋಗ್ಬಿಡ್ಬೋದು. ಆದರೆ ನನಗೇನು ಅನಿಸುತ್ತೆ ಅಂದರೆ, ನಮ್ಮ ಕ್ರಿಯೆಗಳನ್ನು ಬದಲಾವಣೆ ಮಾಡ್ಕೊಳ್ಳೋದಿದೆಯಲ್ಲ, ಚೇಂಜ್ ಆಫ್ ವರ್ಕ್, ಅದು ವಿರಾಮ. ದಿನಕ್ಕೆ ಒಂದು 6 ತಾಸು ನಿದ್ದೆ ಬೇಕಾದಷ್ಟಾಯಿತು ನನ್ನ ವಯಸ್ಸಿಗೆ, ನಂಗೆ 55 ವರ್ಷ. ಸೊ 6 ತಾಸು ಕಳೆದ್ರೆ ಎಷ್ಟು ಸಿಗುತ್ತೆ? 18 ತಾಸು ಕೆಲಸ ಮಾಡ್ಬೋದಲ್ಲ, ಬೇಕಾದಷ್ಟು ಕೆಲಸ ಸಿಗುತ್ತೆ. ಅದರೊಳಗೆ ತೆಗ್ದುಬಿಟ್ಟಿರ್ತೀನಿ, ಇಂಥ ದಿವಸ ಇದು ಮಾಡಬೇಕು, ಇಂಥ ದಿವಸ ಪ್ರಜ್ಞಾ ಜಾಗೃತಿ ಶಿಬಿರ ಮಾಡಬೇಕು, ಇವತ್ತು ಒಕ್ಕೂಟದ ಸಭೆಗೆ ಹೋಗಬೇಕು, ಈ 2 ದಿವಸ ಪುಟ್ಟನ್ನು ನೋಡ್ಲಿಕ್ಕೆ ಹೋಗಬೇಕು, ಸೊ ಇಂಥ ದಿವಸ ನಾವಿಬ್ಬರು ಒಟ್ಟೆಲ್ಲ ಹೋಗೋಣ. ಈ ಥರ ನಾನು ತುಂಬ ಆರ್ಗನೈಸ್ಡಾಗಿ ಕೆಲಸ ಮಾಡೋದ್ರಿಂದ ಎಲ್ಲದೂ ಮಾಡೋಕ್ಕಾಗುತ್ತೆ ಅಂತ ನಿಮಗೆ ಅನಿಸಿದೆ. ನಾನೇನು ಹಂಗೆ ಎಲ್ಲದನ್ನು ಏನು ಮಾಡಿಲ್ಲ, ನಾನು ಭಾಳ ಕೂಲಾಗಿ ಇದ್ದೀನಿ ಅಂತ ಹೇಳ್ಬೋದು. ಇನ್ನೂ ಮಾಡಬೇಕಾಗಿರೋದು ಬೆಟ್ಟದಷ್ಟಿದೆ ನಿಜವಾಗಿ. ಮತ್ತು ಇನ್ನೊಂದು, ಸಮಯ ಉಳಿಯೋಕ್ಕೆ ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಅಲ್ಲ, ನಮ್ಮ ಸಮಯನ ತುಂಬ ತಿನ್ನುವ 2 ವಿಚಾರಗಳು ನನ್ನ ಪ್ರಕಾರ. ಒಂದು ದೇವರು, ಇನ್ನೊಂದು ಸೌಂದರ್ಯ. ಈ ದೇವರನ್ನೋ ವ್ಯಕ್ತಿ, ವಸ್ತು ಅಥವಾ ಸಂಗತಿ, ಇದು ತುಂಬ ಕಾಸ್ಟ್ಲಿ ನನ್ನ ಪ್ರಕಾರ. ಈ ದೇವ್ರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಆ ದೇವ್ರನ್ನ ಒಲಿಸ್ಕೊಳ್ಳೋಕ್ಕೆ ಏನೋ ಪೂಜೆ ಮಾಡಬೇಕು, ವ್ರತ ಮಾಡಬೇಕು, ಸ್ನಾನ ಮಾಡೇ ತಿಂಡಿ ತಿನ್ನಬೇಕು, ಆಮೇಲೆ ಇಂಥ ದಿವಸ ದೇವಸ್ಥಾನಕ್ಕೆ ಹೋಗಬೇಕು, ಯಾತ್ರೆ ಹೋಗಬೇಕು, ಕ್ಯೂನಲ್ಲಿ ನಿಲ್ಲಬೇಕು, ಇನ್ನೂ ಏನೇನೋ ಮಾಡಬೇಕು. ಮಾಡದಿದ್ರೆ ದೇವರಿಗೆ ಎಲ್ಲಿ ಸಿಟ್ಟು ಬಂದುಬಿಡುತ್ತೋ ಅಂತ ನಮಗೆ ದೇವರು ಕರುಣಾಮಯಿ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆನೇ ಇಲ್ಲ. ನಮ್ಗೆ ಯಾವಾಗಲೂ ದೇವ್ರಿಗೆ ಸಿಟ್ಟು ಬರುತ್ತೆ ಅಂತಲೇ ನಾವೇನೋ ಮಾಡ್ತಾಯಿರ್ತೀವಿ ಅರ್ಧ. ನಾನೀಗ ಆ ಬಗ್ಗೆ ಏನು ಬುದ್ಧನನ್ನು ನಾನು ಓದಿರೋದ್ರಿಂದ ಐ ಥಿಂಕ್ ಐ ಆಮ್ ಎನ್ ಅಗ್ನಾಸ್ಟಿಕ್. ಬುದ್ಧನ ಕೆಲವ್ರು ಕೇಳ್ತಾರೆ, ದೇವ್ರು ಇದೆಯೋ ಇಲ್ವೋ, ದೇವ್ರ ಅಸ್ತಿತ್ವದ ಬಗ್ಗೆ ನೀವೇನು ಹೇಳ್ತೀರಾ? ಬುದ್ಧ ದೇವ್ರು ಇದೆ ಅಂತಲೂ ಹೇಳಲ್ಲ, ದೇವ್ರು ಇಲ್ಲ ಅಂತಲೂ ಹೇಳಲ್ಲ. ಬುದ್ಧ ಹೇಳೋದು, ನನಗೆ ಗೊತ್ತಿಲ್ಲ, ನಾನು ವಿಚಾರ ಮಾಡಬೇಕಾಗಿರೋ, ಗಮನ ಹರಿಸ್ಬೇಕಾಗಿರೋ ಇನ್ನೂ ಎಷ್ಟು ಸಂಗತಿಗಳಿದೆ ಅಂತಂದರೆ ನನಗೆ ಇದ್ರ ಬಗ್ಗೆ ಈಗ ಯೋಚನೆ ಮಾಡಬೇಕು ಅಂತ ನಂಗೆ ಅನಿಸಿಲ್ಲ. ಇದನ್ನು ನನಗೆ ಅನ್ವಯಿಸ್ಕೊಳ್ಳೋದು. ಏಕೆಂದರೆ ನನ್ನ ಕಣ್ಣೆದುರುಗಡೆ ನಾನು ನೋಡಬೇಕಾಗಿರೋದು, ಕೇಳಬೇಕಾಗಿರೋದು, ಬರಿಬೇಕಾಗಿರೋದು, ಹೇಳಬೇಕಾಗಿರೋದು, ಮಾಡಬೇಕಾಗಿರೋದು ಎಷ್ಟೊಂದು ವಿಚಾರಗಳಿದೆ ಅಂತಂದರೆ. ಮತ್ತು ನಿಜಕ್ಕೂ ದೇವರೇನಾದ್ರು ಇರೋದಾದರೆ ಅದು ಯಾವುದೋ ಕಲ್ಲು ಮೂರ್ತಿಯಲ್ಲಿ ಖಂಡಿತ ಇಲ್ಲ ನನ್ನ ಪ್ರಕಾರ. ದೇವ್ರು ಇರೋದಾದರೆ ಒಂದು ಹಕ್ಕಿಯ ಕೂಗಲ್ಲಿ, ಅಥವಾ ಬೆಳಗ್ಗೆ ಹುಟ್ಟುತ್ತಾ ಇರುವ ಸೂರ್ಯನಲ್ಲಿ, ಅಥವಾ ಹರಿತಾ ಇರುವ ನೀರಿನಲ್ಲಿ, ಅಗಾಧವಾಗಿರುವ ಪ್ರಕೃತಿಯಲ್ಲಿ, ಅಥವಾ ಮನುಷ್ಯರ ಒಳ್ಳೆತನದಲ್ಲಿ, ಪ್ರಾಣಿಗಳ ಉಸಿರಾಟದಲ್ಲಿ, ಅಲ್ಲೇ ದೇವರಿರುತ್ತೆ. ಮತ್ತು ಯಾಕೆ ನಾವು ಹುಡುಕೊಂಡು ಅಲ್ಲಿ ನಾಲ್ಗೋಡೆ ಮಧ್ಯೆ ಯಾಕೆ ಹೋಗಬೇಕು? ಅದೆಲ್ಲ ಸಾಂಸ್ಥಿಕಗೊಂಡ
ದೈವದ ಸ್ಥಾನಗಳೆಲ್ಲ ಇದೆಯಲ್ಲ, ನನಗೆ ಅದ್ರ ಬಗ್ಗೆ ಯಾವ ನಂಬಿಕೆನೂ ಇಲ್ಲ. ಬಹುಶಃ ಇದು ನನಗೆ ತುಂಬ ಸಮಯ ಉಳಿಸ್ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಎರಡನೇ ವಿಚಾರ, ಸೌಂದರ್ಯದ ಕಲ್ಪನೆ. ತುಂಬ ಜನರಿಗೆ ನಾನು ಚೆನ್ನಾಗಿಲ್ಲ ಅನ್ನೋದು ಹೆಚ್ಚು ಕಡಿಮೆ ಒಂದು 90% ಜನರಿಗೆ ಅನಿಸಿರುತ್ತೆ. ನಾನು ಎಲ್ಲ ಚೆನ್ನಾಗಿದ್ದೀನಿ, ನನಗೆ ಇದು ಒಂದು ಚೆನ್ನಾಗಿದ್ದರೆ, ಈ ಕಣ್ಣೊಂದು ಚೆನ್ನಾಗಿದ್ದರೆ, ಅಥವಾ ಇಲ್ಲಿ ಕಪ್ಪು ಒಂದು ಇಲ್ಲದೆ ಇದ್ದಿದ್ರೆ, ಈ ಹಲ್ಲೊಂಚೂರು ಉಬ್ಬಾಯ್ತಲ್ಲ ಇದೊಂಚೂರು ಹಿಂಗೆ ಇಲ್ಲದಿದ್ದರೆ, ಹಿಂಗೆ ಏನೋ ಒಂದು ಚೆನ್ನಾಗಿಲ್ಲ ಅಂತ ಆ ಚೆನ್ನಾಗಿ ಇಲ್ಲದೇ ಇರೋದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಂತ ತುಂಬ ಸಮಯನ ವ್ಯಯಿಸ್ತಾ ಇರ್ತೀವಿ. ನನ್ನ ಪ್ರಕಾರ ಯಾವುದು ಹೆಂಗಿದೆಯೋ, ನ್ಯಾಚುರಲ್ ಆಗಿದೆಯೋ ಅದೇ ಚೆಲುವು. ಯಾವತ್ತಾದರೂ ಗರಿಕೆ ಗಿಡ ಹೆಮ್ಮರ ನೋಡಿ, ಅಯ್ಯೋ ನಾನು ಕುಳ್ಳಿ ಆಗಿಬಿಟ್ಟೆ, ಕುಳ್ಳಿ ಇದ್ದೀನಿ, ಅದಕ್ಕೆ ನಾನು ಹೈಟ್ ಆಗೋಕ್ಕೆ ಏನಾರು ಔಷಧ ತಗೋಬೇಕು ಅಂತ ಯೋಚನೆ ಮಾಡುತ್ತಾ? ಅಥವಾ ಮರನ ಸುತ್ತುವರಿಯುವಂಥ ಬಳ್ಳಿ, ಚೇಚೆ ನಾನು ಈ ಪೊದೆ ಥರ ಬೆಳೆಯೋಕ್ಕಾಗಲ್ಲ ಅಂತ ಯಾವತ್ತಾದರೂ ಯೋಚನೆ ಮಾಡುತ್ತಾ? ಪ್ರಕೃತಿಯ ಪ್ರತಿಯೊಂದು ಜೀವಿಯೂ ಸಹ ತನ್ನ ಸ್ವಸ್ವರೂಪವನ್ನು ತಿಳ್ಕೊಂಡಿದ್ದಾವೆ. ಸ್ವಸ್ವರೂಪ ಅಂದರೆ ನಾನು ಹೆಂಗಿದ್ದೀನೋ ಹಾಗೆ, ಅದೇ ಸರಿಯಾಗಿದೆ ಅಂತ. ನಾವು ನಮ್ಮ ದೈಹಿಕ ಲಕ್ಷಣಗಳನ್ನು ಬದಲು ಮಾಡ್ಕೋಬೇಕಾಗಿಲ್ಲ, ನಾವು ನಮ್ಮ ಗುಣ ಸ್ವಭಾವಗಳನ್ನು ಬದಲಾಯಿಸ್ಕೋಬೇಕು. ನಮ್ಮಲ್ಲಿ ದುರ್ಗುಣ ಇದ್ದರೆ ಅದನ್ನು ನಾವು ಬದಲಾಯಿಸ್ಕೊಳ್ಳೋಣ, ದೈಹಿಕ ಲಕ್ಷಣನ ಯಾಕೆ ಬದಲಾಯಿಸ್ಕೊಳ್ಬೇಕು? ಸೊ ಈ ಚೆಲುವಿನ ಬಗೆಗೆ ಜಾಸ್ತಿ ಗಮನ ಇಲ್ಲದೆ ಇರೋದ್ರಿಂದ, ನಂದು 56ನೇ ವರ್ಷ ಬಂದರೂ ನಾನು ಇದುವರೆಗೆ ಬ್ಯೂಟಿ ಪಾರ್ಲರಿಗೆ ಹೋಗಿಲ್ಲ ಮತ್ತು ಖರೀದಿ ಮಾಡಲ್ಲ. ಸೊ ಈ ಜಾಸ್ತಿ ಖರೀದಿ ಮಾಡದೇ ಇರೋದ್ರಿಂದ, ಮತ್ತು ನಮ್ಮದು ಹಳೆ ಈಗ ನೀವು ನೋಡ್ತಾ ಇರೋ ನಾನು ಹುಟ್ಟಿರೋ ಸೀರೆ ಏನಿದೆಯೋ, ಇದು ಒಂದು 15-20 ವರ್ಷ ಹಳೆ ಸೀರೆ, ಇನ್ನೂ ಬಣ್ಣ ಹೋಗಿಲ್ಲ, ಏನೂ ಆಗಿಲ್ಲ. ಇದನ್ನು ಯಾಕೆ ರಿಟೈರ್ ಮಾಡಬೇಕು? ಸಾಕು, ಒಂದು 7-8 ಸೀರೆ ಇದ್ದರೆ, ಒಂದು 10-15 ಸೀರೆ ಇದ್ದರೆ, ಬಟ್ಟೆ ಇದ್ದರೆ ಮುಗಿಸ್ಬಿಡ್ಬೋದು. ಸೊ ಖರೀದಿಗೆ ಹೋಗದೇ ಇರೋದ್ರಿಂದ, ಸೌಂದರ್ಯದ ಬಗ್ಗೆ ಗಮನ ಕೊಡದೇ ಇರೋದ್ರಿಂದ, ಮತ್ತು ದೇವರಿಗೆ ನಾನು ಸಮಯ ವ್ಯಯ ಮಾಡಬೇಕಾಗಿಲ್ಲದೆ ಇರೋದ್ರಿಂದ, ನಾನು ನನ್ನ ಸಂಪೂರ್ಣ ಸಮಯಕ್ಕೆ ನಾನೇ ಹಕ್ಕುದಾರಳು. ಎಷ್ಟು ಪೇಷಂಟ್ ನೋಡಬೇಕು, ಎಷ್ಟು ನಮ್ಮ ಮನೆಯವರಿಗೆ ಕೊಡಬೇಕು, ಎಷ್ಟು ಓದಬೇಕು, ಎಷ್ಟು ಬರಿಬೇಕು, ಇದನ್ನು ನಾನೇ, ಐ ಆಮ್ ವೆರಿ ಅಟಾನಮಸ್, ಸ್ವಾಯತ್ತವಾಗಿ ನಾನೇ ನಿರ್ಧಾರ ಮಾಡೋಳು. ಬಹುಶಃ ನನಗನ್ಸೋದು ಈ ಕಾರಣಕ್ಕೆ ನನಗೆ ಸಮಯ ಸಿಗುತ್ತೆ. ಮತ್ತು ನನ್ನ ಏನು ಹೇಳ್ತಾರೆ, ಇದು ಅದೃಷ್ಟ ಎಲ್ಲ ನಂಬೋರಲ್ಲ ನಾವು. ಆದರೂ ಸಹ ನನಗೆ ಸಿಕ್ಕಿರುವ ಬಾಳ ಸಂಗಾತಿ ಇರ್ಬೋದು, ಅಥವಾ ನನ್ನ ಮಕ್ಕಳಿರ್ಬೋದು, ಅವರು ನನ್ನ ಈ ಟೈಮ್ ಮ್ಯಾನೇಜ್ಮೆಂಟಿಗೆ ಅವರು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ನಿರಾಳವಾಗಿ ನನ್ನ ಸಮಯವನ್ನು ನಾನು ಸರಿಯಾಗಿ ಭಾಗ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಯಾವ ಒತ್ತಡ ಇಲ್ಲದೆ, ಅಯ್ಯೋ ನನಗೆ ಇದನ್ನು ಮಾಡೋಕ್ಕಾಗಲೇ ಇಲ್ಲ ಅನ್ನುವ ಹಳಹಳಿಕೆ ಇಲ್ಲದೆ ಏನನ್ನು ಮಾಡ್ತೀನೋ ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಎರಡನೇ ಪ್ರಶ್ನೆ, ನೀವು ಎಲ್ಲ ಬರಹಗಳಲ್ಲಿ ಹೆಚ್ಚಾಗಿ ಸಾಧಾರಣವಾಗಿ ಶೋಷಿತ ಹೆಣ್ಣು ಮಕ್ಕಳ ಬಗ್ಗೆನೇ ಕಾಳಜಿ ನಿಮಗೆ, ಅಂದರೆ ಕೆಳವರ್ಗದವರು, ಅವ್ರ ಬಗ್ಗೆನೇ ತುಂಬ ಹೇಳ್ತಾ ಇರ್ತೀರ. ಅದು ಯಾಕೆ ಅಂತ ಅಂದರೆ, ನನ್ನ ಪ್ರಕಾರ ಮೇಲ್ವರ್ಗದಲ್ಲೂ ಕೆಲವು ಹೆಣ್ಣುಮಕ್ಳಿಗೆ ಶೋಷಣೆ ಆಗ್ತಾ ಇರುತ್ತೆ. ಅವ್ರಿಗೆ ಹೇಳ್ಕೊಳ್ಳಲಾರ್ದೇ ಇರೋದು ಇದೆ, ಮಧ್ಯಮ ವರ್ಗದವ್ರಿಗೂ ಇದೆ. ಎಲ್ಲ ಸ್ತರದಲ್ಲಿ ವರ್ಗದಲ್ಲಿ ಏನು ಹೇಳ್ತೀವಿ, ಎಲ್ಲ ಮಹಿಳೆಯರಿಗೂ ಒಂದೊಂದು ರೀತಿ ದೌರ್ಜನ್ಯ ಶೋಷಣೆ ಇದೆ. ಆದರೆ ನೀವು ಯಾಕೆ ಅವ್ರನ್ನೇ ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತ? ಹಾಗೇನು ನಂಗೆ ಅನಿಸಿಲ್ಲ. ನನ್ನ ಕಥೆಗಳಲ್ಲಿ ಎಲ್ಲ ಥರದವರು ಬರ್ತಾರೆ. ಕೋವಿಡ್ ಕಥೆಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಬರ್ತಾರೆ, ಅಥವಾ ಅಕ್ಕನ ಕಾದಂಬರಿಯಲ್ಲಿ ನೋಡಿದ್ರಲ್ಲಿ ಶ್ರೀಮಂತರ ಮನೆಯವರು ಮೇಲು ಅಂತ ಕರ್ಸ್ಕೊಂಡಿರೋ ಜಾತಿಯ ವಿಧವೆ ಎಲ್ಲರೂ ಬರ್ತಾರೆ. ಆ ಥರ ನೀವು ಹೇಳ್ದಂಗೆ ಪ್ರತಿಯೊಂದು ವರ್ಗದಲ್ಲೂ, ಪ್ರತಿಯೊಂದು ಸಮುದಾಯದಲ್ಲೂ, ಪ್ರತಿ ಕಾಲದಲ್ಲೂ, ಪ್ರತಿ ದೇಶದಲ್ಲೂ ಬಾಧಿತರು ಇದ್ದೇ ಇದ್ದಾರೆ. ಅವರು ಮಹಿಳೆ ಇರ್ಬೋದು ಅಥವಾ ಮತ್ತೊಬ್ಬರು ಇರ್ಬೋದು, ಖಂಡಿತವಾಗಿ. ಆದರೆ ಉಳಿದವರಿಗೆ ಹೇಳಿಕೊಳ್ಳುವ ಅವಕಾಶ ಇರುತ್ತೆ, ಅಥವಾ ಹೊರದಾರಿಗಳಿರ್ತವೆ. ಆ ಹೊರದಾರಿಗಳು ಇಲ್ಲದೇ ಇರುವಂತಹ, ಅದನ್ನು ಮಾರ್ಜಿನ್ ಸ್ಪೀಕ್ ಅಂತ ಹೇಳ್ತಾರೆ. ಅಂದರೆ ಯಾವ ಸಮುದಾಯಗಳು ಅಂಚಿನಲ್ಲಿ ನಿಂತಿರ್ತಾವೋ, ಅಂಚಿನಲ್ಲಿ ನಿಂತ ಸಮುದಾಯಗಳಿಗೆ ಕೆಲವು ಸಲ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲ್ಲ. ಸೊ ನಮಗೆ ಸಾಧ್ಯ ಆದವಾಗ ನಮ್ಮ ಕಿವಿ ಮೇಲೆ ಏನು ಬೀಳುತ್ತಲ್ಲ, ಸೊ ಅವರ ಧ್ವನಿಗೆ ನಾನು ಧ್ವನಿಯಾಗಬಲ್ಲೆನೇ ಅನ್ನುವ ಪ್ರಯತ್ನ. ನಿಜ ಹೇಳಬೇಕಂದ್ರೆ ಅವರ ಮಧ್ಯದಿಂದನೇ ಅವರ ಧ್ವನಿಯನ್ನೇ ನಾವು ನೇರವಾಗಿ ಕೇಳಬೇಕು. ಆದರೆ ಅದಿಲ್ಲದೆ ಇರುವಾಗ, ನಾನೊಬ್ಬಳು ವೈದ್ಯೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕೆಲಸ ಮಾಡ್ತಾ 33 ವರ್ಷ ಆಯಿತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೇಳ್ದಂಗೆ ಕಾಯಿಲೆ, ಕಸಾಲೆ, ಹೆರಿಗೆ, ನೋವು, ಹೊಡೆತ ಬಡ್ತ, ಗಂಡನಿಂದ ಹೊಡೆತ ತಿನ್ನೋದು, ಕುಡುಕತನ, ಅದು ಎಲ್ಲ ವರ್ಗದಲ್ಲೂ, ಎಲ್ಲ ಜಾತಿಯಲ್ಲೂ, ಎಲ್ಲ ಧರ್ಮದಲ್ಲೂ ಕಂಡುಬರುತ್ತೆ ಅಂತ ಹೇಳ್ಬೋದು. ಆದರೆ ಆ ಕಥೆಗಳಲ್ಲಿ ಅದು ಎಲ್ಲವುದು ಬಂದಿದೆ. ಬಟ್ ಮುಖ್ಯವಾಗಿ ಈಗ ಮೇಲು ಅಂತ ಕರೆಸ್ಕೊಂಡಿರುವ ಜಾತಿಯ ಒಂದು ಹೆಣ್ಮಗಳು ಅಂತ ಇಟ್ಕೊಳ್ಳಿ,
ಅಲ್ಲಿ ಅವಳಿಗೆ ದಮನ, ಅವಳ ಗಂಡ ಹೊಡಿತಾ ಇದ್ದಾನೆ ಅಂತಂದರೆ ದಮನ ಅನ್ನುವಂಥದ್ದು ಆ ಒಂದು ಪರ್ಟಿಕ್ಯುಲರ್ ಕಾರಣದಿಂದ ಇರುತ್ತೆ. ಅದೇ ನಾವು ತಳ ಸಮುದಾಯದ ಉದಾಹರಣೆಗೆ ತಳ ಸಮುದಾಯದ ಒಬ್ಬ ಹೆಣ್ಮಗಳು, ಅವಳು ಜಾತಿ ಅನ್ನುವ ಕಾರಣಕ್ಕೆ ದಮನ ಎದುರಿಸ್ತಾ ಇರ್ತಾಳೆ, ಅವಳು ಕೆಳ ವರ್ಗದವಳು ಅನ್ನುವ ಕಾರಣಕ್ಕೆ ದಮನ ಎದುರಿಸ್ತಾ ಇರ್ತಾಳೆ. ಅವಳಿಗೆ ಏನು ಅಧಿಕಾರ ಇರಲ್ಲ, ಅಧಿಕಾರಹೀನರವರು, ಅವ್ರಿಗೆ ಮಾತಾಡೋ ಅವಕಾಶ ಇರಲ್ಲ, ಆ ಅಧಿಕಾರಹೀನತೆ ಇದೆಯಲ್ಲ ಅದಕ್ಕೆ ದಮನ ಎದುರಿಸ್ತಿರ್ತಾಳೆ. ಅವರ ಆರ್ಥಿಕ ಪರಿಸ್ಥಿತಿ, ಅವ್ರ ಹೊಟ್ಟೆಪಾಡು, ಮಾತಾಡೋಕ್ಕಾಗಲ್ಲ, ಅದರ ಸಲುವಾಗಿ ದಮನ ಎದುರಿಸ್ತಾ ಇರ್ತಾರೆ. ಸೊ ಈ ಎಲ್ಲ ವಿವಿಧ ರೀತಿಗಳ ಒತ್ತಡವನ್ನು ತಡ್ಕೊಂಡು ಅವರಿಗೆ ಪ್ರತಿರೋಧ ಏನಾದ್ರು ಬಂದರೆ ನಿಜವಾದ ಪ್ರತಿರೋಧ ಶಕ್ತಿ ಇರೋದು ಅವರಿಗೇನೆ. ಅವರು ನಿಜವಾದ ಹೊರದಾರಿಯನ್ನು ಕಂಡುಹಿಡಿಯುವಂಥ ಪ್ರತಿರೋಧ ಅಲ್ಲಿಂದನೇ ಬರೋದು. ಮಾರ್ಜಿನಲೈಸ್ಡ್ ನಾವು ಯಾರು ಹೇಳ್ತೀವಲ್ಲ, ಅಂಚಿನಲ್ಲಿ ನಿಂತವರು ಅಂತ ಹೇಳ್ತೀವಲ್ಲ, ಅಂಚಿನಲ್ಲಿ ನಿಂತವರು ಪ್ರತಿರೋಧ ಇದೆಯಲ್ಲ ಅದು ತುಂಬ ಸಶಕ್ತವಾಗಿರುತ್ತೆ. ನಾವು ಉಳಿದವರ ನಮ್ಮ ಪ್ರತಿರೋಧ ಎಷ್ಟೋ ಸಲ ಬಾಯಿ ಮಾತಲ್ಲಿ ಅಥವಾ ಬರಹದಲ್ಲಿ ಅಥವಾ ಆ ಕ್ಷಣಕ್ಕಾಗಿ ಆಮೇಲೆ ಮುಗಿದೋಗ್ಬಿಡುತ್ತೆ, ನಾವು ಮರ್ತು ಬಿಡ್ತೀವಿ. ಆದರೆ ಆ ಥರದಿಂದ ಅಂದರೆ ಹಲವು ರೀತಿಗಳಿಂದ ದಮನವನ್ನು ಯಾರು ಎದುರಿಸ್ತಾ ಇರ್ತಾರೋ ಅದು ನನ್ನ ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು. ಮತ್ತು ಅವರ ಧ್ವನಿಯಾಗಿ ಅವ್ರ ಬಗ್ಗೆ ಬರೆದು ನಾನೇನು ಅವ್ರನ್ನ ಉದ್ಧಾರ ಮಾಡಿಲ್ಲ. ಅವರನ್ನು ನೋಡಿ ನಾನು ಪಾಠ ಕಲ್ತಿದ್ದೀನಿ. ನಾನು ಬದುಕಲ್ಲಿ ಎಷ್ಟೊಂದು ಅಯ್ಯೋ ಈ ಥರನೂ ಇದೆಯಾ, ಹಿಂಗಿದೆಯಾ ಅಂದರೆ ಇದು ನನಗೆ ಬದುಕಿನ ಪಾಠ. ಅವರೆಲ್ಲ ಪಾಠವಾಗಿ ನನಗೆ ಬಂದಿದ್ದಾರೆ ಹೊರತು ನಾನು ಅವ್ರ ಬಗ್ಗೆ ಬರೆದವ್ರನ್ನ ಉದ್ಧಾರ ಮಾಡಿದ್ದೀನಿ ಅಂತ ನಾನು ಖಂಡಿತವಾಗಿ ಅಂದ್ಕೊಂಡಿಲ್ಲ. ಮೂರನೇ ಪ್ರಶ್ನೆ, ನೀವು ಬರಿತಾ ಇದ್ದೀರಾ, ಅದು ನಿಮ್ಮ ಪ್ರವೃತ್ತಿ ಹವ್ಯಾಸ ಅಥವಾ ನಿಮ್ಮ ಆಸೆ, ಮತ್ತು ಡಾಕ್ಟರ್ ಆಗಿದ್ದೀರಾ, ನಿಮ್ಮ ವೃತ್ತಿ. ಅದಲ್ಲದೆ ಕೆಟ್ಟದ್ದನ್ನು ನಾನು ಹೋರಾಡ್ತೀನಿ, ಕೆಟ್ಟದಕ್ಕೋಸ್ಕರ ಯಾವ ಮಟ್ಟಕ್ಕಾದರೂ ಹೋಗಿ ನಾನು ಮಾಡ್ತೀನಿ ಅನ್ನೋ ಒಂದು ಛಲ ಹೇಗೆ ಹುಡ್ತು ನಿಮಗೆ? ಯಾಕೆ ಹುಡ್ತು ನಿಮಗೆ? ಎಲ್ಲರೂ ಬರೀತಾರೆ, ನೋಡಿದ್ದನ್ನು ಬರೀತಾರೆ, ಅವರವರ ಇದನ್ನು ಹೇಳ್ಕೊಳ್ತಾರೆ, ಪುಸ್ತಕ ಮಾಡ್ತಾರೆ. ಅದು ಬಿಟ್ಟು ನೇರವಾಗಿ ಅಖಾಡಗೆ ಇಳಿದ್ಬಿಡ್ತೀರಾ? ಇಲ್ಲ, ನಾನು ಅಷ್ಟೊಂದೆಲ್ಲ ಅಖಾಡಕ್ಕೆ ಇಳಿದಿದ್ದೀನಿ ನನಗನ್ಸಲ್ಲ. ಯಾಕೆಂದರೆ ಇನ್ನೂ ಎಂತೆಂಥ ಹೋರಾಟ ಮಾಡೋರು, ಎಷ್ಟು ಜೈಲಿಗೆ ಹೋಗಿ ಬಂದಿರೋರು, ರಸ್ತೆ ಮೇಲೆ ಮಲಗಿರೋರು, ನಮ್ಮ ಅಂಗನವಾಡಿ ಅಕ್ಕಂದ್ರಿರ್ಬೋದು, ಶಾಹೀನ್ ಬಾಗ್ ಹೆಣ್ಮಕ್ಳು ಇರ್ಬೋದು, ಅಂದರೆ ಇನ್ನೂ ತುಂಬ ಧೈರ್ಯವಾಗಿ ದಿಟ್ಟವಾಗಿ ರೈತ ಹೋರಾಟ ಇರ್ಬೋದು, ಒಂದು ವರ್ಷ ಕಾಲ ಅಲ್ಲಿ ಸಿಂಗುಗಡಿಯಲ್ಲಿದ್ದರಲ್ಲ ಆ ಥರ. ಸೊ ಆ ಥರ ನೇರ ಹೋರಾಟಗಳಲ್ಲಿ ನಾನು ಪಾಲ್ಗೊಂಡಿದ್ದು ಕಡಿಮೆ ಅಂತಲೇ ಹೇಳ್ಬೋದು. ಅದು ನನಗೆ ಯಾವಾಗಲೂ ಒಂದು ನನ್ನಲ್ಲಿ ಕೊರತೆ, ಈ ಒಂದು ಅವಕಾಶ ಸಿಕ್ಕಿದ್ದಿದ್ರೆ ಅಂತ ಅನಿಸಿದೆ. ಅದು ನನ್ನ ವೃತ್ತಿ ಮತ್ತು ಸಮಯ ಬಹುಶಃ ನನಗೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ನಾನು ಏನನ್ನ ಹೇಳಬೇಕಾಗಿದೆಯಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಅಂದರೆ ಸುತ್ತಿ ಬಳಸಿ ಹೇಳೋದು ಆ ಥರ ಇಲ್ಲ. ನಮಗೆ ಯಾವುದ್ರ ಬಗ್ಗೆ ಯಾವುದು ಅನ್ಯಾಯ ಅನಿಸುತ್ತೋ ಅಥವಾ ಯಾವುದು ದೌರ್ಜನ್ಯ ಅನಿಸುತ್ತೋ ಅದನ್ನು ನೇರವಾಗಿ ಹೇಳೋದು. ಅಲ್ಲ ಮಣಿಶ್ರೀ, ನಮ್ಮ ಕಾಲು ಬುಡದಲ್ಲಿ ಮುಳ್ಳಿದೆ, ಆ ಮುಳ್ಳು ನನ್ನನ್ನು ಚುಚ್ತಾ ಇದೆ ಅಂದರೆ ಯಾರನ್ನು ಬೈಯೋದು ನಾನು? ಆ ಮುಳ್ಳಿನ ಗಿಡ ಬೈಲ, ಅಥವಾ ಆ ಮುಳ್ಳಿನ ಗಿಡನ ಯಾರೋ ತೆಗಿಬೇಕಾಗಿತ್ತು ಅವ್ರು ತೆಗಿಲಿಲ್ಲ ಅಂತ ಅವ್ರನ್ನ ಬೈಲ, ಅಥವಾ ಕಾಲು ಬುಡದಲ್ಲೇ ಮುಳ್ಳಿದ್ರು ಅದನ್ನ ಕಿತ್ತತ್ಲಗಡೆ ಬಿಸಾಕದ್ಬಿಟ್ಟು ಸುಮ್ಮನೆ ನಿಂತಿದ್ದೀನಲ್ಲ, ನನ್ನ ಮೌನನ ಬೈಕೊಳ್ಳ. ಇಲ್ಲಿ ತಪ್ಪಿರೋದು ನಂದೇ. ನನ್ನ ಕಾಲು ಬುಡದಲ್ಲಿ ಕಳೆ ಇದೆ ಅಂದರೆ, ಮುಳ್ಳಿದೆ ಅಂದರೆ, ನಮ್ಮ ಸುತ್ತಮುತ್ತ ಇದೆ ಅಂದರೆ ಅದನ್ನು ನೋಡಿ ನಾವು ಮೌನವಾಗಿದ್ದರೆ ಆ ತಪ್ಪು ನಮ್ಮದೇನೆ. ಅದ್ರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು. ಸೊ ನಮ್ಗೆ ಹೆಂಗಾಗುತ್ತೋ ಹಾಗೆ, ಅದು ಕವನದ ರೂಪದಲ್ಲಿರ್ಬೋದು, ಕಥೆ ರೂಪದಲ್ಲಿರ್ಬೋದು, ಲೇಖನ ಇರ್ಬೋದು, ಅಥವಾ ಸಂಘಟನೆಯಲ್ಲಿರ್ಬೋದು, ಹೋರಾಟದವರಿಗೆ ಜೊತೆಗೂಡಿಸೋದಿರ್ಬೋದು. ಸೊ ಯಾವ ರೀತಿಯಿಂದ ಸಾಧ್ಯ ಆಗುತ್ತೋ ಆ ರೀತಿಯಲ್ಲಿ ಕೈ ಜೋಡಿಸ್ಬೇಕು. ಮತ್ತು ಒಬ್ಬ ಮನುಷ್ಯಳಾಗಿ ಅದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ನಾವು ಗಾಂಧಿ ಓದ್ಬಿಟ್ಟು, ಅಂಬೇಡ್ಕರ್ ಅವ್ರನ್ನ ಓದ್ಬಿಟ್ಟು, ಮಾರ್ಕ್ಸ್ ಓದಿ, ಭಗತ್ ಸಿಂಗ್ ಓದಿ, ಚೆಗೆವಾರನ ಇದನ್ನು ಆತ್ಮಕಥೆನ ಅನುವಾದ ಮಾಡಿ, ಮೋಟಾರ್ ಸೈಕಲ್ ಡೈರಿ ಅನುವಾದ ಮಾಡಿ, ಬರೀ ಅದನ್ನೆಲ್ಲ ದೇ ಆರ್ ನಾಟ್ ಲಿಟರರಿ ಟೆಕ್ಸ್ಟ್ಸ್. ಬಾಬಾ ಸಾಹೇಬ್ರ ಜೀವನ ಚರಿತ್ರೆ ಅಂದರೆ ಅದು ಬರೀ ಲಿಟ್ರರಿ ಪಠ್ಯ ಅಲ್ಲ. ಅದರಿಂದ ನಮಗೊಂದು ಪಾಠ ಇದೆ. ನಾ ಗಾಂಧೀಜಿಯ ಬಗ್ಗೆ ಓದಿದೆ ಅಂತಂದ್ರೆ ಅದು ಸುಮ್ಮನೆ ಅವರು ನನ್ನ ಜೀವನವೇ ನನ್ನ ಸಂದೇಶ ಅಂತ ಏನು ಹೇಳಿದಾರಲ್ಲ, ಅದು ನಮಗೊಂದು ಪ್ರಾಕ್ಟೀಸಿಂಗ್ ಟೆಕ್ಸ್ಟ್. ಅದನ್ನು ನಾವು ಅನುಸಂಧಾನ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ನಿಮ್ಮ ಬದುಕು ಬರಹ ಬೇರೆ ಆಗಿಲ್ಲ. ನಿಜವಾಗಿ ನನಗನ್ಸೋದು, ಯಾವುದೇ ವ್ಯಕ್ತಿಯ ಯಶಸ್ಸು ಅಂದ್ರೆ ಏನು? 60 ಪುಸ್ತಕ ಪಬ್ಲಿಷ್ ಮಾಡಿದ್ದೀನಿ ಅನ್ನೋದು ಯಶಸ್ಸ? ಅಥವಾ ಇನ್ನೆಷ್ಟೋ ಪ್ರಶಸ್ತಿಗಳು ಬಂತು ಅನ್ನೋದು ಯಶಸ್ಸ? ಅಥವಾ ಮನೆ ಮೇಲೆ ಮನೆ ಕಟ್ಟಿ 2 ಕಾರ್ ತಗೊಳ್ಳೋದು ಯಶಸ್ಸ? ನನ್ನ ಪ್ರಕಾರ ಯಶಸ್ಸು ಅಂದರೆ ನಡೆ ಮತ್ತು ನುಡಿ ಎರಡೂ ಒಂದೇ ಆಗಿ ಒಂದು ಹೆಜ್ಜೆ ಮುಂದಿಡೋಕ್ಕೆ ಸಾಧ್ಯ ಆದರೆ ಅದು ಯಶಸ್ಸು. ಆ ಯಶಸ್ಸಿನ ಕಡೆ ಹೋಗಬೇಕು ಅಂದರೆ ನಾವು ಪದೇ ಪದೇ ಆತ್ಮಾವಲೋಕನ ಮಾಡ್ಕೊತಾ ಇರಬೇಕಾಗುತ್ತೆ.
ಹಾಗೆ ಮಾಡ್ಕೊಳ್ಳುವಾಗ ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅದನ್ನು ಗಮನಿಸಬೇಕಾಗುತ್ತೆ, ಎಚ್ಚರದಿಂದ ಗಮನಿಸಬೇಕಾಗುತ್ತೆ. ಯಾವುದು ಅನ್ಯಾಯನೋ ಅದನ್ನು ಪ್ರತಿಭಟಿಸಬೇಕಾಗುತ್ತೆ. ಪ್ರತಿಭಟಿಸ್ತೀರಾ ಸರಿ, ಆದರೆ ನನಗೆ ಏನನ್ಸುತ್ತೆ ಅಂದರೆ ಇವ್ರು ಏನಪ್ಪ ಹಿಂಗೆ ಒಬ್ಬೊಬ್ಬರೇ ಆರಾಮಾಗಿ ಬಸ್ಸಲ್ಲಿ ಓಡಾಡ್ತಾರೆ, ಎಲ್ಲಿ ಬೇಕಾದ್ರೆ ಯಾರು ಕರೀಲಿ ಅವ್ನಿಗೆ ಗೊತ್ತಿಲ್ಲ, ಪ್ರೀತಿಯಾಗಿ ಅವಳು ಕರೆದ್ಲು, ಸರಿ ನಡಿ ಅಂತ ಅವ್ರ ಮನೆಗೆ ಆಯಿತು ಬನ್ನಿ ಕಾಫಿ ಕುಡೀರಿ ಅಂದರೆ ಹ್ಞೂ ಟೈಮ್ ಇದ್ದರೆ ಬಂದುಬಿಡ್ತೀರಾ. ಯಾರು ಎತ್ತ ಏನು ನೋಡಲ್ಲ, ಬರೀ ಪ್ರೀತಿ. ಅವರು ಪ್ರೀತಿಯಾಗಿ ಮಾತಾಡಿಸ್ತಾರೆ, ಅವರಲ್ಲಿ ಒಂದು ಒಳ್ಳೆತನ ಇದೆ ಅಂದರೆ ಬಗ್ಗಿಬಿಡ್ತೀರಾ. ನಿಮ್ಮ ಒಂದು ಅಂದರೆ ನಿಮ್ಮ ರಕ್ಷಣೆ ಬಗ್ಗೆ ನಿಮಗೆ ಭಯನೇ ಇಲ್ಲ. ಇಷ್ಟೊಂದು ಧೈರ್ಯ ಹೇಗೆ ಬಂತು ನಿಮಗೆ? ನಂಗೆ ಯಾರು ಬೇರೆಯವರು ಅಂತ ಅನ್ಸೋದೇ ಇಲ್ಲ. ಈಗ ನಾವು ನಮ್ಮ ಸುತ್ತ ಕೋಟೆ ಕಟ್ಕೊಂಡು ನಾನು ನಂದು ನನ್ನ ಸೆಕ್ಯೂರಿಟಿ ಅಂತ ಅನ್ಕೊಳ್ತಾ ಹೋದಂಗೂ ಹೆಚ್ಚೆಚ್ಚು ಭಯ ಆಗುತ್ತೆ ಅನಿಸುತ್ತೆ. ನೀವು ಒಂದು ಸಲ ಬಾಯಿಲಿಗೆ ಇಳಿದು ಬಿಟ್ರೆ ಧೈರ್ಯ ಬಂದ್ಬಿಡುತ್ತೆ. ನನಗೆ ಈಗ ಎಷ್ಟೊಂದು ಎಲ್ಲ ಯಾವ ಊರಿಗೆ ಹೋದರೂ ಅಲ್ಲಿ ನಮಗೆ ಗೊತ್ತಿರೋರಿದ್ದಾರೆ, ಯಾವ ಊರಿಗೆ ಹೋದರೂ ನಮ್ಮ ಪರಿಚಿತರಿದ್ದಾರೆ. ನಮಗೆ ನೆಂಟರಿಗಿಂತ ಇಷ್ಟರೇ ಜಾಸ್ತಿ, ಅಥವಾ ನೆಂಟರಿದ್ದರೂ ಇಷ್ಟರ ಹೊಕ್ಕು ಬಳಕೆನೇ ತುಂಬ ಜಾಸ್ತಿ. ಮತ್ತು ಯಾರನ್ನೇ ಆಯಿತು ಅವರನ್ನು ಮಾತಾಡಿಸಿ ಅವರು ಒಳಗನ್ನು ಹೊರಗನ್ನು ಎಳೆದು ನಮ್ಮ ಒಂದು ಸಂವಹನ ಏರ್ಪಟ್ಟ ಮೇಲೆ ಅಲ್ಲಿ ಅಪಾಯ ಯಾಕೆ ಬರುತ್ತೆ? ಎಲ್ಲಿ ಸ್ಪರ್ಧೆ ಇದೆಯೋ ಅಲ್ಲಿ ಅಪಾಯ ಇದೆ. ನಾವು ಇಲ್ಲಿ ಆ ಥರದ್ದು ಯಾವ ಸ್ಪರ್ಧೆಗೆ ಅವಕಾಶ ಇಲ್ಲ. ಒಂದು ಸ್ನೇಹ ಇರುವಲ್ಲಿ ಅಲ್ಲಿ ಅಪಾಯ ಇರಲ್ಲ. ಮತ್ತು ನಾನು ಪ್ರತಿಯೊಬ್ಬ ವ್ಯಕ್ತಿ, ಅದು ಹುಡುಗ ಇರಲಿ, ಹುಡುಗಿ ಇರಲಿ, ಅಥವಾ ವಯಸ್ಕರಿರಲಿ, ಅಥವಾ ಇನ್ಯಾರೇ ಇರಲಿ, ಪ್ರತಿಯೊಬ್ಬರು ನನಗೆ ಸಮಾನ ಆಗಿರೋರು. ಅವರು ನನಗಿಂತ ತುಂಬ ಮೇಲಿರೋರು ಅಂತನೂ ಅಲ್ಲ, ಕೀಳು ಅಂತನೂ ಅಲ್ಲ. ಅವರು ನನಗೆ ನನ್ನ ಸಮಾನ ಅಂತ ನೋಡೋದ್ರಿಂದ ನನಗೇನು ಭಯ ಅಂತಲೇ ಅನಿಸಲ್ಲ. ಅದೇ ಕೆಲವೊಂದು 10 ವರ್ಷದ ಕೆಳಗಿರ್ಬೋದು, ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಸಲ ಮಾತಾಡೋಕ್ಕೆ ಅಂತ ಹೋಗಿದ್ದೆ. ನನ್ನ ಭಾಷಣ ಕೇಳೋಕ್ಕೆ ಅಂತ ಒಬ್ಬ ಹುಡುಗ ಚಾಮರಾಜನಗರದಿಂದ ಬಂದಿದ್ದ. ಅವನು ಭಾಷಣ ಎಲ್ಲ ಮುಗಿದು ನಾನು ಊರಿಗೆ ವಾಪಸ್ ಹೊರಡ್ತಾ ಇದ್ದೀನಿ ಮಂಗಳೂರಿಂದ ಕಾರವಾರ ಕಡೆಗೆ. ಇಲ್ಲ, ನಂಗೆ ನಿಮ್ಮ ಹತ್ರ ತುಂಬ ಮಾತಾಡಲಿಕ್ಕಿದೆ, ನಾನು ನಿಮ್ಮ ಜೊತೆ ಬರಬೇಕು ಅಂತ ಅಂದ. ಆಯ್ತಪ್ಪ ಬಾ ಅಂತ ಅಂದೆ. ಅವನು ದಾರಿ ಉದ್ದಕ್ಕೂ ಚಳುವಳಿ ಹೋರಾಟವನ್ನು ಅದರೊಳಗೆಲ್ಲ ತುಂಬ ಸಕ್ರಿಯವಾಗಿ ತೊಡಕೊಂಡಿದ್ದವನು. ಅದನ್ನೆಲ್ಲ ಮಾತಾಡ್ತಾ ನಮ್ಮೂರು ಬಂದೇ ಬಿಡ್ತು. ನಮ್ಮೂರು ಬಂದವಾಗ ಅವನು ಹಾಗೆ ನಾವು ವಾಪಸ್ ಹೋಗ್ತೀನಿ ಅಂತ ಹಂಗೆ ಹೊರಡು ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅವಾಗಲೇ ರಾತ್ರಿ 9-10 ಗಂಟೆ ಆಗಿದೆ. ಒಂದು ಇನ್ನೂ ಊಟ ಆಗಿಲ್ಲ, ನಂದು ಊಟ ಆಗಿಲ್ಲ. ಇಷ್ಟೊತ್ತಿಗೆ ಹೆಂಗೆ ಹೋಗ್ತೀವಿ ಮಾರಯ್ಯ, ಬಾ ಮನೆಗೆ. ಸೊ ನಮ್ಮ ಮನೆಗೆ ಬಂದು ಕೃಷ್ಣ ನನ್ನ ಭಾಳ ಸಂಗಾತಿನೂ ಇದ್ದರು, ಏನೋ ಒಂದು ಅಡುಗೆ ಮಾಡಿದರು, ಊಟ ಮಾಡಿದ್ವಿ. ನೋಡಪ್ಪ ಇವನಿಗೆ ಚಾಮರಾಜನಗರದ ಹುಡುಗ ಏನೋ ಮಾತಾಡ್ತಾ ಬಂದುಬಿಟ್ಟ ಅಂತಂದೆ. ಸೊ ನನ್ನ ಭಾಳ ಸಂಗಾತಿನೂ ಅವನ ಜೊತೆ ಎಲ್ಲ ಮಾತಾಡಿದ್ರು. ಅವ್ನು ನೆಕ್ಸ್ಟ್ ಡೇ ಇದ್ದು ನಮ್ಮ ಊರು ಸುತ್ತಮುತ್ತ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಡೇ ರಾತ್ರಿ ಹೋಗಿದ್ದಾನೆ ಅವನು. ಯಾರು ಅಂದರೆ ಯಾರಂತಂದ್ರೆ ಅವತ್ತೇ ನಂಗೆ ಗೊತ್ತಾಗಿದ್ದು ಯಾರು ಅಂತ. ಆದರೆ ಅವನು ತುಂಬ ಚುರುಕಾಗಿದ್ದಂತಹ, ತುಂಬ ಏನು ಭಾಳ ಕನಸುಗಳಿದ್ದಂತಹ, ಸಮಾಜನ ಹಿಂಗೆ ಕಟ್ಟಬೇಕು ಅಂತಿದ್ದಂತಹ ಹುಡುಗ ಮಣಿ 6 ತಿಂಗಳಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಂಡ. ಅವನಿಗೆ ಹೇಳಲೇಬೇಕಾಗಿರುವಂಥದ್ದು ಏನೋ ಇತ್ತು. ಅದಕ್ಕೆ ಅವನ ಅಲ್ಲಿ ತನಕ ಬಂದ. ನನಗೆ ನಿಮ್ಮಲ್ಲಿ ಏನೋ ನನಗೆ ಹೇಳಬೇಕಾಗಿರೋದಿದೆ. ಆದರೆ ಅವನಿಗೆ ನಾನು ಕೊಟ್ಟ ಸೊಲ್ಯೂಷನ್ ಇದೆಯಲ್ಲ, ಅದು ಅವನಿಗೆ ಸಾಕಾಗಲಿಲ್ಲ. ಆಮೇಲೆ ಅವನು ನನ್ನನ್ನು ಮನೆಗೆ ಬಂದಿದ್ದೇನೋ ಹೌದು, ಆಮೇಲೆ ಅಷ್ಟು ಕಾಂಟ್ಯಾಕ್ಟೇ ಮಾಡಲಿಲ್ಲ. ಎಂಥ IAS ಬರೆಯೋಕ್ಕೆ ರೆಡಿ ಮಾಡ್ತಿದ್ದಂತಹ ಚಾಮರಾಜನಗರದ ಒಬ್ಬ ನಾಯಕ. ಆಯಿತಾ? ಅಂದರೆ ಸುಮ್ಮನೆ ಉದಾಹರಣೆ ಹೇಳಿದೆ. ಮತ್ತೊಂದು ಸಲ ಬೆಂಗಳೂರಿಗೆ ಹೋಗುವಾಗ ಒಂದು ಸಲ ಈ ಕಿಬ್ನಳ್ಳಿ ಕ್ರಾಸ್ ಹತ್ರ ಅಲ್ಲಿ ರಾತ್ರಿ ಅದೆಷ್ಟೋ 2:30-3 ಗಂಟೆನೋ ಆಗಿತ್ತು ಅಂತ ಕಾಣುತ್ತೆ. ಆವಾಗ ವಾಶ್ರೂಮಿಗೆ ಅಂತ ನಿಲ್ಲಿಸಿದ್ರು. ನಾನು ನನ್ನ ಫೋನು ಗೀನು ಎಲ್ಲದನ್ನು ಇದರಲ್ಲೇ ಬಿಟ್ಟು ಹೋಗ್ಬಿಟ್ಟೆ, ಇದಕ್ಕೆ ವಾಶ್ರೂಮಿಗೆ ಹೋದೆ. ವಾಪಸ್ ಬಂದು ನೋಡ್ತೀನಿ ಬಸ್ ಹೋಗ್ಬಿಟ್ಟಿದೆ, ಯಾರೂ ಇಲ್ಲ. ಎಂತ ಮಾಡೋದು? ಅಲ್ಲೊಂದು ಅಂಗಡಿ ಇರುತ್ತೆ, ಮೊಬೈಲೇ ಇಲ್ಲ, ಮೊಬೈಲು ಬ್ಯಾಗ ಎಲ್ಲ ಹೋಗ್ಬಿಟ್ಟಿದೆ. ಆಮೇಲೆ ಅಲ್ಲೊಂದು ಅಂಗಡಿ ಇತ್ತು, ಅಂದರೆ ಎಲ್ಲ ಡ್ರೈವರ್ ಅಲ್ಲೇ ಚಾ ಕುಡಿಯೋದು. ಅಯ್ಯೋ ಬಸ್ ಹೋಗೇ ಬಿಡ್ತಲ್ಲ ಅಂದೆ. ಅದಕ್ಕೆ ಅಂಗಡಿಯವನು ಇಲ್ಲ ಮೇಡಮ್, ಇದು ಸ್ವಲ್ಪ ಅಪ್ಪತ್ತಿ ಆಮೇಲೆ ಕಿಬ್ನಳ್ಳಿ ಕ್ರಾಸು ಡೌನ್ ಬರುತ್ತೆ, ಈಗ ನಿಮಗೆ ಸಿಗುತ್ತೆ, ಬೇಗ ಹೋಗೋಣ ಬೇಕಾದ್ರೆ ಬನ್ನಿ ಇಂದ. ಅವನು ಹಿಂದೆ ಕೂತು ಬೈಕಲ್ಲಿ ಅವನು ಒಂದು ಬೈಕ್ ಬಿಟ್ಟ ಡಿಸೆಂಬರ್ ತಿಂಗಳು ಚಳಿ, ನನ್ನ ಮೈ ರೋಮ ಎಲ್ಲ ನೆಟ್ಟಿಗೆ ನಿಲ್ಲುವಷ್ಟು. ಆಮೇಲೆ ಅಂತೂ ಇಂತೂ ಸದ್ಯ ಬಸ್ಸು ಸಿಕ್ತು ಅವನಿಗೆ, ಅಷ್ಟು ಫಾಸ್ಟ್ ಬಿಟ್ಟಿದ್ದಾನೆ ಅವನು. ಕರ್ಕೊಂಡೋಗ್ಬಿಟ್ಟ ನಿಮ್ಮನ್ನ ಬಿಟ್ಟ. ಆಮೇಲೆ ಅವನಿಗೆ ಥ್ಯಾಂಕ್ ಯು ಮಾರಾಯ, ನನ್ನನ್ನು ನೀನು ಹತ್ತಿಸ್ದಿಯಲ್ಲ ಬಸ್, ಇಲ್ದಿರ ನಂದು ಎಲ್ಲ ಹೋಗ್ಬಿಟ್ಟಿತ್ತು ಅಂತ ಹೇಳಿ ಆಮೇಲೆ ಬೆಂಗಳೂರಿಗೆ ಹೋಗಿ ಆಮೇಲೆ ಹೇಳಿದೆ ಅಮ್ಮಂಗೆ, ಹಿಂಗೆ ಆಯಿತು ಕಣಮ್ಮ ನಿನ್ನೆ. ಅಯ್ಯೋ ನಮ್ಮ ಅಮ್ಮಂಗೆ ಯಾವ ಥರ ಹೆದರಿಕೆ ಆಯಿತು ಅಂದರೆ, ಈಗ ನೀವು ಕೇಳಿದ್ರಲ್ಲ, ನನ್ನ ಫ್ರೆಂಡ್ಸು ಕೆಲವ್ರು ಕೇಳಿದರು, ಅಲ್ಲ ಕಣೆ ಅವ್ನು ಯಾರೋ ಹೇಳ್ದ ಅಂತ ನೀನು ಬಸ್ ಹತ್ತಿ ಬೈಕ್ ಹತ್ತಿ ಬಂದುಬಿಟ್ಟಿಯಲ್ಲ, ಅವ್ನು ನಿನ್ನ ಎಲ್ಲರೂ ಕರ್ಕೊಂಡು ಹೋಗಿದ್ರೆ. ಇಲ್ಲಪ್ಪ, ನಾ ಹಿಂಗೆ ಹೇಳ್ದವಾಗ ಅವ್ನು ತುಂಬ ಪ್ರಾಮಾಣಿಕವಾಗಿ ಬಸ್ ಹತ್ತಿಸ್ತೀನಿ, ನಂಗಂತ ಹಂಗೆ ಅನಿಸ್ಲೇ ಇಲ್ಲ. ಅಂದರೆ ನಂಗೆ ಹೆದರಿಕೆ ಆಗೋದೇ ಇಲ್ಲ. ಅವರು ಅಲ್ಲ ಹೆದರಿಕೆ ಆಗಲಿಲ್ಲ, ಘಟನೆ ಆದಮೇಲೆ
ಹೆದರಿಕೆ ಆದ್ರೆ ನಾನು ಬಸ್ಸೇ ಹತ್ತುತ್ತಾ ಇರಲಿಲ್ಲ. ಅಲ್ಲ ಆಯ್ತು, ಅದಾದ್ಮೇಲೆ ಅದನ್ನ ನೆನ್ಸ್ಕೊಂಡು ಭಯ ಇಲ್ಲ, ನಂಗೆ ಈಗಲೂ ಏನಿಲ್ಲ. ನನಗೆ ಮನುಷ್ಯರ ಬಗ್ಗೆ ಭಾಳ ವಿಶ್ವಾಸ ಇದೆ. ಯಾಕೆಂದರೆ ಎಲ್ಲ ಮನುಷ್ಯರಲ್ಲೂ ಒಳ್ಳೆತನ ಇರುತ್ತೆ. ಆ ಮನುಷ್ಯರನ್ನ ಅವ್ರ ಒಳಗಿರುವ ಒಳ್ಳೆತನನ ಹೊರಗೆಳಿತೀವೋ, ಅವ್ರ ಒಳಗಿರುವ ಕೇಡಿಗತನನ ನಾವು ಹೊರಗೆಳಿತೀವೋ ಅನ್ನೋದೇ ನಮ್ಮ ಗುಣ ಸ್ವಭಾವದ ಮೇಲೆ ನಿಂತಿರುತ್ತೆ. ಸೊ ನಾವು ಪ್ರಯತ್ನ ಪಟ್ಟರೆ, ಮನುಷ್ಯರ ಅಂದರೆ ಪ್ರಾಮಾಣಿಕವಾಗಿದ್ದರೆ ಮನುಷ್ಯರ ಒಳಗಿನ ಒಳ್ಳೆತನ ಹೊರಗೆಳೆಯೋಕ್ಕಾಗುತ್ತೆ. ಮತ್ತು ನಂಗೆ ಇದ್ರ ಬಗ್ಗೆ ತುಂಬ ವಿಶ್ವಾಸ ಇದೆ. ಮತ್ತು ಇದುವರೆಗೂ ನಂಗೆ ಆ ಥರದ್ದು ಯಾವ ಅಹಿತಕರ ಘಟನೆಯೂ ಆಗಿಲ್ಲ. ಹಂಗಾಗಿ ಯಾವ್ಯಾವ ಊರಿಗೆ ಹೋಗಿ ಯಾರ್ಯಾರ ಮನೆಯಲ್ಲಿ ಅಂದರೆ ಒಂದು ದಿವಸ ಮತ್ತು ಸುಮ್ಮನೆ ಯಾಕ್ರಿ ನೀವು ಸಂಘಟನೆಯಲ್ಲಿರೋರದ್ದೆಲ್ಲ ಮನೆ ಇರುತ್ತೆ, ಒಂದು ದಿವಸ ಸುಮ್ಮನೆ ಹೋಟೆಲ್ ರೂಮ್ ಬುಕ್ ಮಾಡಿದರೆ ದುಡ್ಡು ವೇಸ್ಟ್ ಅಲ್ವಾ, ಕಾರ್ಯಕ್ರಮ 1-2 ಇರುತ್ತೆ, ಮುಗಿಸ್ಕೊಂಡು ಬಸ್ ಹತ್ತು ಹೋಗೋದು. ಸೊ ಒಂದು ಸರಳವಾದ ಇದಿದ್ರೆ ಸಾಕು. ಅಲ್ಲ ನಿಮ್ಗೆ ಸಮಯನೇ ಇಲ್ವಲ್ಲ, ಕರೆದಾಗಾರ ನೀವು ಬನ್ನಿ ನೆಪದಲ್ಲಿ ನಿಂತು ಕರೀತಾರೆ. ಹಾಗೆ ಮತ್ತು ಇನ್ನೊಂದು ನನ್ನ ಯಾವಾಗಲೂ ಕಾಡೋ ಪ್ರಶ್ನೆ, ನೀವೇ ಗಮನಿಸ್ತಾ ಇರೋಂಗೆ ತುಂಬ ಜೀವನ ಶೈಲಿ ಬದಲಾಗ್ಬಿಡ್ತಾ ಇದೆ. ಎಲ್ಲ ಹೇಗೆ ಬದಲಾಗ್ತಾ ಇದೆ, ದಿನ ದಿನ ಹೊಸದು ನೋಡ್ತಾ ಇದ್ದೀವಿ. ಅಂಥ ವೇಗವಾಗಿ ಆಮೇಲೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಬದುಕ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕೋಕ್ಕೂ ಆಗ್ತಾಯಿಲ್ಲ ನಮಗೆ. ಅದನ್ನು ಹೇಗೆ ಎದುರಿಸೋದು? ತುಂಬ ವಿಷಯಗಳಿದೆ, ನಿಮಗೂ ಗೊತ್ತು. ನಮ್ಮ ಕಂಟ್ರೋಲ್ ತಪ್ಪಿ ಹೋಗೋ ವಿಷಯಗಳು ನಡೀತಾ ಇದೆ. ಕಡಿವಾಣ ಯಾಕೆ ಹಾಕಬೇಕು? ಅದು ಹೇಗಿದ್ರೆ ಹಾಗೆ. ಈಗ ನಮ್ಮ ಅಜ್ಜ ಇದ್ದಂಗೆ ನಮ್ಮ ಅಮ್ಮ ಅಪ್ಪ ಇಲ್ಲ, ನಮ್ಮ ಅಮ್ಮ ಅಪ್ಪ ಇದ್ದಂಗೆ ನಾನು ಕೃಷ್ಣ ಇಲ್ಲ, ನಾನು ನನ್ನ ಸ್ಪೌಸ್ ಇದ್ದಂಗೆ ನಮ್ಮ ಮಕ್ಕಳು ಇಲ್ಲ. ಅಂದರೆ ಬದುಕಂದ್ರೆ ಅದು ನಿಂತು ನೀರಲ್ಲ, ಅದು ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಮತ್ತು ಕಾಲ ಬದಲಾಗ್ತಾ ಹೋದಂಗೆ ಮೌಲ್ಯ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಅಲುಗಾಡ್ತಾ ಇರುತ್ತೆ. ಮೌಲ್ಯ ವ್ಯವಸ್ಥೆ ಬದಲಾಗ್ತಾ ಅಂತ. ಈಗ ಒಂದು 200 ವರ್ಷದ ಕೆಳಗೆ ಗಂಡ ಸತ್ ಕೂಡಲೇ ತಲೆ ಬೋಳಿಸ್ತಿದ್ರು. ಇವಾಗ ವಿಧವೆಗೂ ಮರುಮದುವೆ ಆಗುವ ಹಕ್ಕು ಬಂದಿದೆ ಅಂತ ಹೇಳಿದ್ದಾರೆ. ಮೊದಲೆಲ್ಲ 3-4 ಹೆಣ್ಣು ಹುಟ್ಟಿತು ಅಂತ ಗಂಡಾಗ್ಲಿ ಅಂತಲೇ 2ನೇ ಮದುವೆ ಆಗಿರೋರು 3ನೇ ಮದುವೆ ಆಗಿರೋರು ಎಷ್ಟು ಜನ ಇರಲಿಲ್ಲ. ಇವಾಗ ಬಾಡಿಗೆ ತಾಯ್ತನ ಅಂದರೆ ಮಕ್ಕಳಾಗಿಲ್ಲ ಅಂತಂದರೆ ಗಂಡ ಮತ್ತು ಹೆಂಡತಿಯ ವೀರ್ಯ ಮತ್ತು ಅಂಡಾಣುವನ್ನು ಬಾಡಿಗೆ ತಾಯಿಯ ಗರ್ಭದಲ್ಲಿಟ್ಟು ಬೆಳೆಸಿ ಆದರೂ ಅದು ನಮ್ಮದೇ ಮಗು ಅಂದ್ಕೊಳ್ಳುವಂಥ ಕಾಲ ಬಂದಿದೆ. ಅಂದರೆ ನಾ ಏನು ಹೇಳೋದು, ಈ ಕಾಲ ಅನ್ನುವಂಥದ್ದು ಯಾವತ್ತೂ ನಿಂತ ನೀರಾಗಿಲ್ಲ. ಅಥವಾ ಕುಟುಂಬ ವ್ಯವಸ್ಥೆನೂ ಮುಂಚೆ ಅವಿಭಕ್ತ ಕುಟುಂಬ ಇತ್ತು, ಆಮೇಲೆ ಒಡಿತಾ ಬಂದು ವಿಭಕ್ತ ಕುಟುಂಬ ಆಯಿತು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಯಿತು, ಈಗ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಸರೋಗೇಟ್ ಮದರ್ಸ್ ಇದ್ದಾರೆ, ಇತ್ತೀಚೆಗೆ ಕಮ್ಯೂನ್ ಲಿವಿಂಗ್ ಅಂತ ಹೇಳ್ತಾರೆ. ಅಂದರೆ ಒಂದು ಗ್ರೂಪ್ ಆಗಿ ಎಲ್ಲರೂ ಒಟ್ಟು ಸೇರಿ ಬದುಕ್ತಾ ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದು, ಸಾಕೋದು. ಸೊ ಅಂದರೆ ಈ ಕಾಲ ಅನ್ನುವಂಥದ್ದು ಅಥವಾ ಅದರ ಮೌಲ್ಯ ವ್ಯವಸ್ಥೆ ಅನ್ನೋದು ಮುಂಚಿಂದ ಹೆಂಗಿತ್ತೋ ಹಾಗೇ ಇದ್ದೇ ಬರಬೇಕು. ಮೊದಲಿದ್ದೆಲ್ಲ ಹಂಗಾರೆ ಭಾಳ ನ್ಯಾಯಯುತವಾಗಿತ್ತ. ತಲೆ ಬೋಳಿಸ್ಕೊಂಡು 9 ವರ್ಷಕ್ಕೆ ಬಾಲ ವಿಧವೆ ಆಗಿ ಒಂದು ಹೊತ್ತಿನ ಊಟದಲ್ಲಿ 93 ವರ್ಷ ಬದುಕಿ ಸತ್ತಿರೋ ನನ್ನ ಅಜ್ಜಿಗೆ ಆ ಕಾಲ ಯಾವ ನ್ಯಾಯ ಕೊಟ್ಟಿತ್ತು? ಆದರೆ ಇವತ್ತಿನ ಕಾಲದಲ್ಲಿ ಅವಳಿಗೆ ನ್ಯಾಯ ಇದೆ. ನ್ಯಾಯ ಸಿಕ್ತಿತ್ತೋ ಏನೋ. ಅಂದರೆ ಈ ವ್ಯಾಲ್ಯೂ ಸಿಸ್ಟಮ್ ಇದೆಯಲ್ಲ, ಇದು ನಿರಂತರವಾಗಿ ಬದಲಾಗ್ತಾ ಹೋಗ್ತಾ ಇದೆ. ಇದೇನು ನಿಂತ ನೀರಲ್ಲ, ಕಾಲ ಅನ್ನೋದು ನಿಂತ ನೀರಲ್ಲ, ಅದು ನಿರಂತರವಾಗಿ ಪ್ರವಹಿಸ್ತಾ ಇರುತ್ತೆ. ಮತ್ತು ಇವತ್ತು ನೀವೇನು ಹೇಳಿದ್ರಲ್ಲ, ಎಲ್ಲ ತುಂಬ ಅಂದರೆ ಬದಲಾಗ್ತಾ ಇದೆ, ತುಂಬ ಆತಂಕ ಅಂತ. ಈ ಆತಂಕದ ಉತ್ತರನ ಈ ಕಾಲಮಾನದಿಂದ ಅವರೇ ಸೃಷ್ಟಿ ಮಾಡ್ಕೋತಾರೆ. ನನ್ನ ಸಮಸ್ಯೆಯ ಉತ್ತರನ ನಾನೇ ಸೃಷ್ಟಿ ಮಾಡ್ಕೊಂಡೆ, ನಿಮ್ಮ ಸಮಸ್ಯೆಯ ಉತ್ತರನ ನೀವೇ ನಿಮ್ಮ ಬದುಕಲ್ಲಿ ನೀವೇ ಕಂಡುಕೊಂಡ್ರಿ. ಬುದ್ಧ ಹೇಳೋದು ಅದನ್ನೇ, ನಿನ್ನ ಬೆಳಕು ನೀನೇ. ಇವತ್ತಿನ ಯುವ ಸಮುದಾಯ ಅವರು ಸಾಕಷ್ಟು ಇದನ್ನು ಎದುರಿಸ್ತಾ ಇದ್ದರೆ, ತಲ್ಲಣನ ಎದುರಿಸ್ತಾ ಇದ್ದರೆ ಅದ್ರ ಉತ್ತರನ ಅವರೇ ಕಂಡಿಡ್ಕೊಳ್ತಾರೆ. ನಾವೇನು ನೋಡ್ರಪ್ಪ, ಇಲ್ಲೊಂಚೂರು ಬೆಳಕು ಹಿಡ್ದಿದ್ದೀನಿ, ಈ ದಿಕ್ಕಲ್ಲಿ ಬೇಕಾದ್ರೆ ಹೋಗ್ಬೋದು, ಇಲ್ಲೊಂದು ದಾರಿ ಇದೆ ನೋಡಿ, ಇಲ್ಲಿ ಬೇಕಾದ್ರೆ ನೀವು ಹೋಗ್ಬೋದು, ನಾ 2 ಹೆಜ್ಜೆ ಇಟ್ಟು ಬಂದಿದ್ದೀನಿ, ಹಿಂಗೆ ಹೇಳ್ಬೋದೇ ಹೊರತು ಇವರು ಯೂತ್ಸ್ ಎಲ್ಲ ಏನೂ ಉಪಯೋಗ ಇಲ್ಲ, ಪೂರ್ತಿ ಹಾಳಾಗಿ ಹೋಗಿದ್ದಾರೆ. ನನಗೇನು ಹಂಗೆ ಅನಿಸಲ್ಲ. ನನಗೆ ಯುವ ಸಮುದಾಯದ ಬಗ್ಗೆ ತುಂಬ ಭರವಸೆ ಇದೆ. ಶಿಬಿರಗಳನ್ನು ಮಾಡಿ 10% ಕೇಡಿಗರು ಎಲ್ಲ ಕಾಲದಲ್ಲೂ ಇದ್ದರು ಅಲ್ವಾ. ಸೊ ಇವಾಗಲೂ ಇದ್ದಾರೆ, ಒಳ್ಳೆಯವರು ಆವಾಗಲೂ ಇದ್ದರು, ಇವಾಗಲೂ ಇದ್ದಾರೆ ಅಷ್ಟೇ. ಈಗ ನಮಗೆ ತಕ್ಷಣ ಗೊತ್ತಾಗುತ್ತೆ, ಮುಂಚೆ ನಮಗೆ ಅಷ್ಟೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಸೊ ನನಗೇನು ಯುವ ಸಮುದಾಯದ ಬಗ್ಗೆ ಆಗಲಿ ಅಥವಾ ಈ ಬದುಕಿನ ಬಗ್ಗೆ ಆಗಲಿ ಆ ಥರ ಋಣಾತ್ಮಕ ಇದಿಲ್ಲ. ಆದರೆ ಈ ಹಿಂಸೆ ಅನ್ನೋದು ಇನ್ಸ್ಟಿಟ್ಯೂಷನಲೈಸ್ ಆಗ್ತಿರೋದು, ಅದು ಸ್ವಲ್ಪ ಆತಂಕಕಾರಿ. ಮತ್ತು ಈ ಹಿಂಸೆಗೆ ಭಾಷೆ, ಧರ್ಮ, ಜಾತಿ, ದೇಶ ಅನ್ನುವ ಗಡಿಗಳು ಕಾರಣ ಆಗಿ ಬಳಕೆ ಆಗ್ತಿದೆಯಲ್ಲ, ಇದು ತುಂಬ ಆತಂಕಕಾರಿ. ಅದನ್ನೆಲ್ಲ ನೆನಪು ಮಾಡ್ಕೊಂಡವಾಗ ನಮ್ಮ ಮುಂದಿನ ಪೀಳಿಗೆ ಇವ್ರು ಹೆಂಗಪ್ಪ ಅಂತ ಒಂದೊಂದು ಸಲ ಅನಿಸ್ತಾ ಇರುತ್ತೆ.
ಏಕೆಂದರೆ ಇಡೀ ಪ್ರಪಂಚದಲ್ಲಿ ಇವತ್ತು 12,000 ವಾರ್ ಹೆಡ್ಸ್ ಇದ್ದಾವೆ. ಆ ವಾರ್ ಹೆಡ್ಸಲ್ಲಿ ಒಂದು 88% ವಾರ್ ಹೆಡ್ಸು ಕೇವಲ 2 ದೇಶಗಳ ಕೈಯಲ್ಲಿದ್ದಾವೆ. ಮತ್ತು ಬಹುತೇಕ ಯಾರು ನ್ಯೂಕ್ಲಿಯರ್ ವಾರ್ ಹೆಡ್ಸನ್ನು ಹೊಂದಿದ್ರೋ ಅವರೆಲ್ಲ ಇನ್ನೊಬ್ಬರ ಮೇಲೆ ಎರಗಿ ಬಿದ್ದು ಈ ಕ್ಷಣ ಬೇಕಾದ್ರೆ ಬಾಂಬ್ ಹಾಕೋಕ್ಕೆ ರೆಡಿ ಇದ್ದಾರೆ. ಹಾಗೇನಾರಾದ್ರೆ ಆಗೋದು ಏನು? ಯಾವುದಾದ್ರು ಒಂದು ಧರ್ಮದ ನಾಶ ಆಗುತ್ತಾ, ಅಥವಾ ಒಂದು ಧರ್ಮ ಉದ್ಧಾರ ಆಗುತ್ತಾ? ಒಂದು ಜಾತಿ ನಾಶ, ಒಂದು ಜಾತಿ ಉದ್ಧಾರ ಆಗುತ್ತಾ? ಇಡೀ ಭೂಮಿನೇ ಮನುಷ್ಯರೇ ನಾಶ ಆಗಲ್ವೇನ್ರಿ? ಸೊ ಹೀಗಿರುವಾಗ ಯುವ ಸಮುದಾಯದ ತಲೆಯಲ್ಲಿ ಈ ಹಿಂಸೆ ನುಸುಳದಂಗೆ ನೋಡ್ಕೊಂಡ್ರೆ ಉಳಿದಿದ್ದನ್ನು ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಮುಂದಿನ ಯೋಜನೆಗಳೇನಾದರೂ ನಿಮ್ಮದು ಏನು ನಿಮ್ಮ ಮನಸ್ಸಲ್ಲಿ ಏನು ಯೋಜನೆಗಳಿದೆ? ಯಾವುದೋ ಒಂದು ರೂಪರೇಷೆ ಇಟ್ಕೊಂಡಿದ್ರೆ ಅಡುಗೆ ಮನೆಯಲ್ಲಿ ಹಲವು ಪಾಕಗಳ ತಯಾರಿ ನಡೀತಾ ಇರುತ್ತೆ. ಅರ್ಧಂಬರ್ಧ ಆಗಿರೋದ್ರ ವಿಚಾರ ಮಾತಾಡಬಾರ್ದು. ಪೂರ್ತಿ ಮುಗಿದಿದ್ದನ್ನು ಬಡಿಸು ಅಷ್ಟೆ. ಇಲ್ಲಿಯವರೆಗೆ ನಮ್ಮ ಜೊತೆ ಅನುಪಮ ಅವರು ಅವರ ಅನುಭವಗಳನ್ನು ಅನುಭವಿಸಿದ್ದನ್ನು ಹಂಚ್ಕೊಂಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಅಮೋಘಂ ಚಾನಲ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಧನ್ಯವಾದ.